ಸುಕ್ಷೇತ್ರ ಚಟ್ಟನಮಠಾಸನಿ ಹಾಗೂ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮಾತೆ ಸಾವಿತ್ರಿಬಾಯಿ ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನೈಗಾಂವ್ ಸಮಾರಂಭದ ವೇದಿಕೆಯ ಉದ್ಘಾಟನಾ ಸಮಾರಂಭ ಮೂಲಕವಾಗಿ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಶ್ರೀಮದ್ ನಿರಂಜನ ಸಮಾಜ ಸುಧಾರಕ ಜ್ಯೋತಿಬ ಫುಲೆಯರ ಕೈ ಹಿಡಿದು ಮಡದಿಯಾದರು. ಶಿಕ್ಷಣ ಪಡೆದು ಹೆಣ್ಣು ಮಕ್ಕಳಿಗೆ ಅಕ್ಷರ ಜ್ಞಾನವ ನೀಡಿದಳು. ಸಮಾಜ ಸೇವೆಯ ಮಾಡುತ್ತ ಮಹಿಳೆಯ ಹಕ್ಕುಗಳಿಗೆ ಹೋರಾಡಿದಳು. ಅಕ್ಷರ ಕಲಿಸಿದ ಅಕ್ಷರದವ್ವಗೆ ವಂದಿಸುವೆ ನಾ ವಂದಿಸುವೆ. ಅಕ್ಷರ ಕಲಿಸಿದ ಅಕ್ಷರದವ್ವಗೆ ವಂದಿಸುವೆ ನಾ ವಂದಿಸುವೆ. ದೇಶದ ಪ್ರಥಮ ಶಿಕ್ಷಕಿಗೆ ಸಾವಿತ್ರಿಬಾಯಿ ಫುಲೆಯರಿಗೆ. ದೇಶದ ಪ್ರಥಮ ಶಿಕ್ಷಕಿಗೆ ಸಾವಿತ್ರಿಬಾಯಿ ಫುಲೆಯರಿಗೆ. ಅಕ್ಷರ ಕಲಿಸಿದ ಅಕ್ಷರದವ್ವಗೆ ವಂದಿಸುವೆ ನಾ ವಂದಿಸುವೆ. ಸ್ತ್ರೀ ಶೋಷಣೆ ನಡೆಯುವ ಅಂದಿನ ಸಮಾಜವನ್ನು ಎದುರಿಸಿದವಳು. ಸತಿ ಸಹಗಮನ ಕೇಶಮುಂಡನ ಅನಿಷ್ಟಗಳ ಖಂಡಿಸಿದವಳು. ವಿದ್ಯೆ ಕಲಿಸುವದ ಸಹಿಸದ ಜನ ಮೈ ಮೇಲೆ ಸಗಣಿಕೆ ಸಡೆರಚಿದರು. ಅವಮಾನಗಳಿಗೆ ಎದೆಗುಂದದೆ ಹಗಲಿರುಳು ದುಡಿದ ಛಲಗಾತಿಯು. ವಿದ್ಯೆ ಕಲಿಸುತ್ತ ಅನಾಥ ಮಕ್ಕಳ ಸಲುಹಿದಂತ ಮಹಾತಾಯಿಯು. ಅಕ್ಷರ ಕಲಿಸಿದ ಅಕ್ಷರದವ್ವಗೆ ವಂದಿಸುವೆ ನಾ ವಂದಿಸುವೆ. ಅಕ್ಷರ ಕಲಿಸಿದ ಅಕ್ಷರದವ್ವಗೆ ವಂದಿಸುವೆ ನಾ ವಂದಿಸುವೆ. ದೇಶದ ಪ್ರಥಮ ಶಿಕ್ಷಕಿಗೆ ಸಾವಿತ್ರಿಬಾಯಿ ಫುಲೆಯರಿಗೆ. ದೇಶದ ಪ್ರಥಮ ಶಿಕ್ಷಕಿಗೆ ಸಾವಿತ್ರಿಬಾಯಿ ಫುಲೆಯರಿಗೆ. ಅಕ್ಷರ ಕಲಿಸಿದ ಅಕ್ಷರದವ್ವಗೆ ವಂದಿಸುವೆ ನಾ ವಂದಿಸುವೆ. ದೇಶದ ಪ್ರಥಮ ಶಿಕ್ಷಕಿಗೆ ಸಾವಿತ್ರಿಬಾಯಿ ಫುಲೆಯರಿಗೆ. ದೇಶದ ಪ್ರಥಮ ಶಿಕ್ಷಕಿಗೆ ಸಾವಿತ್ರಿಬಾಯಿ ಫುಲೆಯರಿಗೆ. ಅಕ್ಷರ ಕಲಿಸಿದ ಅಕ್ಷರದವ್ವಗೆ ವಂದಿಸುವೆ ನಾ ವಂದಿಸುವೆ. ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡುವುದರ ಮುಖಾಂತರ ಭಾರತೀಯ ನಾರಿಯರಿಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಅವರು ಪ್ರಾರಂಭ ಮಾಡಿದರು. ಇವತ್ತು ನಾವು ನಮ್ಮ ದೇಶದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಪುರುಷರು ಮುಂದುವರೆದಿದ್ದಾರೆ, ಅದರ ಜೊತೆಗೆ ಮಹಿಳೆಯರು ಕೂಡ ಮುಂದುವರೆದಿದ್ದಾರೆ. ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಪ್ರತಿಶತ ನೋಡಿದಾಗ ಮಹಿಳೆಯರ ಸಂಖ್ಯೆ ಏನು ಕಡಿಮೆ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ, ರಾಷ್ಟ್ರ ಸರ್ಕಾರ ನಾವು ಯಾವ ರೀತಿಯಾಗಿ
ರಾಧಾಕೃಷ್ಣ ಅವರ ಒಂದು ವಂದಿಸುವೆ ನಾ ವಂದಿಸುವೆ ದೇಶದ ಪ್ರಥಮ ಶಿಕ್ಷಕಿಗೆ ಸಾವಿತ್ರಿಬಾಯಿ ಪುಲೆಯರಿಗೆ ಏನೇ ಬರಲಿ ಕೈ ಮಾಡ್ಬೇಕು. ಏನೇ ಬರಲಿ ನೋಡ್ರಿ, ಇಷ್ಟೇ ಹೆಣ್ಮಕ್ಳು ಬಂದಿರಿ, ಪ್ರತಿಜ್ಞೆ ಮಾಡ್ರಿ ನಿಮ್ಮ ಮನಸ್ಸಿನಾಗ, ಇನ್ನು ಮೇಲೆ ನಾವು ಸಾವಿತ್ರಿಬಾಯಿ ಫುಲೆ ಸಂಘದ ಜೊತೆಗೆ ಇರ್ತೀವಿ. ಇದು ನಮ್ಮ ಸ್ವಾಭಿಮಾನ ಸಂಘಟನೆ. ನಾವು ಓಪನ್ ಆಗಿ ಹೇಳ್ತೀನಿ, ಸ್ವಾಭಿಮಾನ ಇಲ್ಲದಂತ ಹೆಣ್ಮಕ್ಳು ನಮ್ಮ ಸಂಘಟನೆಗೆ ಬರೋದಿಲ್ಲ. ಅವ್ರಿಗೆ ಸ್ವಾಭಿಮಾನ ಇಲ್ಲ ಅಂತ ನಾವು ತಿಳ್ಕೊತೀವಿ. ಯಾವ ಹೆಣ್ಣು ಮಕ್ಕಳಿಗೆ ಇವತ್ತು ಸ್ವಾಭಿಮಾನ ಇದೆ, ಇರೋದೊಂದು ರಾಜ್ಯದ ಏಕೈಕ ಶಿಕ್ಷಕರ ಸಂಘ, ಇರೋದೊಂದು ರಾಷ್ಟ್ರದ ಏಕೈಕ ಶಿಕ್ಷಕರ ಸಂಘ. ಪ್ರತಿಯೊಬ್ಬ ಸ್ವಾಭಿಮಾನದ ಮಹಿಳೆಯರು, ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಅಥಣಿ ತಾಲೂಕಿನ ಘಟಕ ಜೊತೆಗೆ ಕೈ ಜೋಡಿಸ್ರಿ. ನಿಮ್ಮ ಜೊತೆಗೆ ನಾವು 24x7 ಇಲ್ಲ, ಅದರ ಸಹಾಯವಾಣಿಯ ಮೂಲಕ ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ನಿಮ್ಮ ಜೊತೆಗೆ ನಾವಿರ್ತೀವಿ, ನಿಮ್ಮೊಂದಿಗೆ ನಾವಿರ್ತೀವಿ. ನಾನು ಹೇಳ್ತಾ ಇದ್ದೆ ಮೇಡಮ್, ಈ ಸಂಘಟನೆ ಎಷ್ಟು ವರ್ಷ ಇರ್ತೈತಿ ಅಂತ ಕೇಳಿದ್ರು. ನಾನು ಹೇಳಿದವಳು ಸತಿ ಸಹಗಮನ ಕೇಶಮುಂಡನ ಅನಿಷ್ಟಗಳ ಖಂಡಿಸಿದವಳು. ವಿದ್ಯೆ ಕಲಿಸುವದ ಸಹಿಸದ ಜನ ಮೈ ಮೇಲೆ ಸಗಣಿಕೆ ಸಡೆರಚಿದರು. ಅವಮಾನಗಳಿಗೆ ಎದೆಗುಂದದೆ ಹಗಲಿರುಳು ದುಡಿದ ಛಲಗ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯ 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 ನಮೋ ನಮಃ. ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಮರಳು ಸಿದ್ದು ಮಹಾಸ್ವಾಮಿಗಳು ಸುಕ್ಷೇತ್ರ ಶೆಟ್ಟರ್ಮಠ ಇವರ ಪಾದಾರವಿಂದಗಳಿಗೆ ಪಡಿಮುಟ್ಟು, ಅದೇ ರೀತಿಯ ನೇರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು. ಆದ ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬಂತೆ ಹೆಣ್ಣು ಮಾಯೆಯಲ್ಲ, ಶಕ್ತಿ ಸ್ವರೂಪಿಣಿ. ಹೆಣ್ಣು ಸಮಾಜದ ಕಣ್ಣು, ಕುಟುಂಬದ ಕಣ್ಣು. ಸಮಾಜದಲ್ಲಿ ಪ್ರತಿಯೊಂದು ಇರುವುದು ಅವಳ ಒಂದು ಸುತ್ತಲೇ ಅಂತ ಹೇಳ್ಬಹುದು. ಅದಕ್ಕೆ ಉದಾಹರಣೆಯಾಗಿ ಇರುವುದೇ ಸಾವಿತ್ರಿಬಾಯಿ ಫುಲೆರವರು. ಸಾವಿತ್ರಿಬಾಯಿ ಫುಲೆರವರು ಸಮಾಜದ ಒಂದು ಸುಧಾರಕಿಯಾಗಿ, ಶಿಕ್ಷಕರ ಒಂದು ಕಣ್ಮಣಿಯಾಗಿ ಸುಧಾರಣೆಯನ್ನ ಮಾಡುವುದರ ಜೊತೆಗೆ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರು ಕೂಡ ಎದೆಗುಂದದೆ ಸಮಾಜದಲ್ಲಿರುವ ಮೂಢ ಧಾರ್ಮಿಕ ನಂಬಿಕೆಗಳ ವಿರುದ್ಧ ಹೋರಾಡಿದಂತಹ ದಿಟ್ಟ ಮಹಿಳೆ ಸಾವಿತ್ರಿಬಾಯಿ ಫುಲೆ. ಅವರ ಒಂದು ಹೆಸರಿನಲ್ಲಿ ನಾವು ಇವತ್ತು ಅವರ ಜಯಂತಿಯನ್ನ ಆಚರಿಸುವುದರೊಂದಿಗೆ ಅವರ ಒಂದು ಹೆಸರಿನಲ್ಲಿ ಸಂಘವನ್ನ ಸ್ಥಾಪನೆ ಮಾಡಿ ಆ ಸಂಘದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿವಿ. ಈ ಸಾವಿತ್ರಿಬಾಯಿ ಫುಲೆ ಸಂಘ ಪುರುಷ ವಿರೋಧಿ ಸಂಘವಲ್ಲ ಅಥವಾ ಪುರುಷ ದ್ವೇಷಿ ಸಂಘವಲ್ಲ. ಪುರುಷರೊಂದೊಡಗೂಡಿ ಪುರುಷರೊಂದಾಗಿ ಸಮಾಜದ ಒಂದು ಪರಿವರ್ತನೆಗಾಗಿ ಇರುವಂತಹ ಸಂಘವೇ ಈ ಸಾವಿತ್ರಿಬಾಯಿ ಫುಲೆ ಸಂಘ. ಸಮಾಜದ ಏರುಪೇರುಗಳ ನಡುವೆಯೂ ಕೂಡ ಸಮಾಜದಲ್ಲಿ ಸ್ತ್ರೀ ಸಾಧನೆ ಮಾಡಬಲ್ಲಳು ಎಂಬುದನ್ನು ಅನೇಕ ಸಾಧಕಿಯ ವಂದಿಸುವೆ ದೇಶದ ಪ್ರಥಮ ಶಿಕ್ಷಕಿಗೆ ಸಾವಿತ್ರಿಬಾಯಿ ಪುಲೆಯರಿಗೆ. ದೇಶದ ಪ್ರಥಮ ಶಿಕ್ಷಕಿಗೆ ಸಾವಿತ್ರಿಬಾಯಿ ಪುಲೆಯರಿಗೆ. ಅಕ್ಷರ ಕಲಿಸಿದ ಅಕ್ಷರದವ್ವಗೆ ವಂದಿಸುವೆ ನಾ ವಂದಿಸುವೆ. ಸಮಾಜ ಸೇವೆಯ
ಸಾವಿತ್ರಿಬಾಯಿ ಪುಲೆ ಅಧ್ಯಕ್ಷರ ಪರವಾಗಿ ಹಾಗೂ ಪದಾಧಿಕಾರಿಗಳ ಪರವಾಗಿ ಆತ್ಮೀಯವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದರಂತೆ ಉದ್ಘಾಟಕರಾಗಿ ಶ್ರೀಯುತ ಸನ್ಮಾನ್ಯ ಲಕ್ಷ್ಮಣನ ಸಂಗಪ್ಪ ಸೌದಿ ಅವರು ಬರಬೇಕಾಗಿತ್ತು. ವಿನಂತಿ ಪೂರ್ವಕವಾಗಿ ಏನಂದ್ರೆ ನಮ್ಮ ಕಾರ್ಯಕ್ರಮನ 10 ಗಂಟೆಗೆ ನಾವು ಟೈಮ್ ತಗೊಂಡಿದ್ದೀವಿ. ಚಿರು ಸಾಗರ್ ಅವರು 10:30 11 ತನಕ ಬರ್ತಾರೆ. ಇವತ್ತು ಅಥಣಿ ನಗರದಲ್ಲಿ ಸಾವಿತ್ರಿಬಾಯಿ ಪುಲೆ ಅವರ ಹೆಸರಿನ ಮೇಲೆ ಸಂಘಟಿಸಿರ್ತಕ್ಕಂಥ ಶಿಕ್ಷಕರ ಸಂಘದವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಪೂರ್ವ ನಿಯೋಜಿತ ಕೆಲವೊಂದು ನನ್ನ ಕಾರ್ಯಕ್ರಮಗಳು ನಿಗದಿಯಾಗಿರೋದರಿಂದ ಅಲ್ಲಿ ಸಮಯ ವಿಳಂಬ ಆಗಿ 2 ಕಾರ್ಯಕ್ರಮಗಳಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಹಾಜರಾತಿ ಆಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇಲ್ಲದೇ ಇರೋದರಿಂದ ನಾನು ಬರಲಿಕ್ಕೆ ಆಗಲಿಲ್ಲ. ಆ ದೃಷ್ಟಿಯಿಂದ ಸಂಘಟನೆಯವರಿಗೆ ನಾನು ಶುಭವನ್ನು ಕೊಡ್ತೀನಿ. ಮುಂದೆ ಮತ್ತೆ ಬೇರೆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡು ಅವರಿಗೆ ಈ ಒಂದು ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ಒಂದು ಶುಭಾಶಯಗಳನ್ನು ನೀಡುವುದರ ಜೊತೆಗೆ ಸಾವಿತ್ರಿಬಾಯಿ ಪುಲೆ ಅವರ ಹೆಸರಿನ ಮೇಲೆ ಒಂದು ಸಂಘಟನೆ ಆಗಿರ್ತಕ್ಕಂಥದ್ದು ಅಥಣಿ ತಾಲೂಕಿನಲ್ಲಿ ಪ್ರಾರಂಭದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಸಾವಿತ್ರಿಬಾಯಿ ಪುಲೆ ಅವರ ಹೆಸರು ಭಾಳ ದೇಶಾದ್ಯಂತ ಭಾಳ ಪ್ರಚಲವಾಗಿರ್ತಕ್ಕಂಥದ್ದು. ನಾನು ಅವರಿಗೆ 11 ಗಂಟೆಗೆ ನನಗೆ ಅನಿವಾರ್ಯವಾಗಿ ನಮ್ಮ ಚಿದಾನಂದ ಸೌದಿ ಅವರನ್ನು ಕೂಡ 10:30ಗೆ ನಾವು ಕಳಿಸ್ಬೇಕಂತಂದಾಗ ವಿಳಂಬ ಆಗಿ ಅವನಿಗೂ ಕೂಡ ಮಹಾರಾಷ್ಟ್ರದಲ್ಲಿ ಒಂದು 25ನೇ ವರ್ಷದ ಬೆಳೆ ಹಬ್ಬದಲ್ಲಿ ಒಂದು ಅನಿವಾರ್ಯತೆ ಕಾರಣದಿಂದ ಅವರು ಹಾಜರಾಗಲಿ